ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಚಾನಲ್ ವ್ಲಾಗ್ನಲ್ಲಿ ನಾವು ಹಲಸಿನ ಬೀಜ ಹಾಗೂ ಬಸಳೆ ಸೊಪ್ಪನ್ನು ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನಮ್ಮ ಕಡೆ ಹಲಸಿನ ಬೀಜಕ್ಕೆ ದಾನಿ ಬೀಜ ಅಂತ ಹೇಳಿ ಕರೀತಾರೆ. ಮೊದಲಿಗೆ ಈ ಸಾಂಬಾರು ರೆಸಿಪಿ ಮಾಡಲಿಕ್ಕೆ ಒಂದು ಕುಕ್ಕರ್ನಲ್ಲಿ ಹೆಸರುಬೇಳೆ, ಹೆಸರು ಕಾಳು ಇವೆರಡನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಾವು ನಮ್ಮ ಮನೆಯಲ್ಲಿ 3 ಜನ ಇರೋದ್ರಿಂದ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು 3-4 ಸಲ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. 3-4 ಸಲ ವಾಶ್ ಆದಮೇಲೆ ನಾನು ಈ ನೀರನ್ನ ಚೆಲ್ಲಿ ಬೇರೆ ನೀರು ಹಾಕಿ ಇದನ್ನು 2 ವಿಸಿಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬಸಳೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ದಾನಿ ಬೀಜವನ್ನು ತೆಗೆದುಕೊಂಡು ಇದೆರಡನ್ನು ಒಟ್ಟು ಮಾಡಿ ಮತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಬಸಳೆ ಸೊಪ್ಪಲ್ಲಿ ನಾರಿನಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ನೀವು ನೋಡ್ತಿರಬಹುದು. ಇನ್ನು ಹೆಸರುಬೇಳೆ ಹಾಗೂ ಹೆಸರು ಕಾಳಿಗೆ ಈ ವಾಶ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪು ಹಾಗೂ ದಾನಿ ಬೀಜವನ್ನು ಹಾಕಿ ಇದಕ್ಕೆ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು 2 ವಿಸಿಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀನಿ. ನಾವು ಬಸಳೆ ಸೊಪ್ಪಿನ ಸಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸಾಂಬಾರು ಪೌಡರನ್ನು ಹಾಕಿದ್ದೀನಿ. ಈ ಸಾಂಬಾರು ಪೌಡರಿಗೆ ಬೆಳ್ಳುಳ್ಳಿ ಎಸಳನ್ನು 1 ಗಡ್ಡೆ ಹಾಕಿದ್ದೀನಿ. ನಂತರ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೀನಿ. ನಾವು ಎಷ್ಟು ತೆಂಗಿನ ತುರಿ ಕಡಿಮೆ ತೊಗೊಂಡಿದ್ದೀನಿ. ಕಡಿಮೆ ತೆಂಗಿನ ತುರಿ ಹಾಕಿದರೆ ಈ ಸಾಂಬಾರು ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕ್ಲಿಪ್ನಲ್ಲಿ ನೋಡ್ತಾ ಇರಬಹುದು ಹೇಗೆ ನುಣ್ಣಗೆ ಪೇಸ್ಟ್ ಆಗಿದೆ ಅಂತ. ಈಗ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ನಲ್ಲಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಇದು ಸ್ವಲ್ಪ ಕಾದ ನಂತರ ಆಗಲೇ ನಾವು ವಿಸಿಲ್ ಹೊಡೆಸಿಟ್ಕೊಂಡಿರುವ ಬಸಳೆ ಸೊಪ್ಪು, ಹೆಸರು ಕಾಳು, ಹೆಸರುಬೇಳೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರಬಹುದು. ಜೊತೆಗೆ ಇದು ಸ್ವಲ್ಪ ಕುದೀತಾ ಬಂದಂಗೆ ಖಾರ ರೆಡಿ ಮಾಡಿದ್ವಲ್ಲ ಆ ಖಾರನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ನೀವು ನೋಡ್ತಾ ಇರಬಹುದು. ಈಗ ಖಾರ ಹಾಕಿದ್ದೀನಿ. ಸಾಂಬಾರು ಕುದಿಲಿಕ್ಕೆ ರೆಡಿಯಾಗಿದೆ. ಆಗಲೇ ನಾವು ಇದಕ್ಕೆ ಉಪ್ಪು ಮಿಕ್ಸ್ ಮಾಡಿತ್ತು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ನಿಮಗೆ ಬೇಕಾದಲ್ಲಿ ಮತ್ತೆ ನೀವು ಉಪ್ಪು ಹಾಕೋಬಹುದು. ನಾನು ಉಪ್ಪು ನೋಡಿ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈಗ ಸಾಂಬಾರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಸಾಂಬಾರು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಸೌಂಡ್ ಹಾಕಿ ಅಡಿಯಿಂದ ಸ್ವಲ್ಪ ಕಲಸಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ. ನೋಡಿ, ಈಗ ಕುದೀತಿದೆ. ಹೇಗೆ ಕುದೀತಿದೆ ಅಂಥೇಳಿ ನೀವು ನೋಡ್ತಾ ಇದ್ದೀರಾ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ನಾನು ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಕುದ್ದ ನಂತರ ನಿಮ್ಮ ಬಸಳೆ ಸೊಪ್ಪು, ಹಲಸಿನ ಬೀಜ ಹಾಕಿ ಮಾಡಿದ ಸಾಂಬಾರು ಸವಿಯಲು ಸಿದ್ಧ. ಥ್ಯಾಂಕ್ ಯು.